ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ 40 ವ್ರತಗಳು ಯಾವುದಂತ ನಾವು ಮೊದಲು ನೋಡೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ವರಸಿದ್ಧಿ ವಿನಾಯಕ ವ್ರತ, ಸ್ವರ್ಣಗೌರಿ ವ್ರತ, ಮಂಗಳಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಕೇದಾರೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ, ಅನಂತ ಪದ್ಮನಾಭ ವ್ರತ, ಸತ್ಯನಾರಾಯಣ ವ್ರತ. ಎಲ್ರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯಾಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಸಟೀಕಾ ವ್ರತರತ್ನಂ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಇದರಲ್ಲಿ ನಮಗೆ 40 ವ್ರತಗಳು ಮತ್ತು 8 ಸಹಸ್ರನಾಮಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಹಾಗಾದ್ರೆ ಈ ವಿಶೇಷವಾದ ಪುಸ್ತಕದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಆಧ್ಯಾಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆಯೇ ಆಧ್ಯಾಯ ಪುಸ್ತಕ ಭಂಡಾರದ ವಾಟ್ಸಪ್ ಗ್ರೂಪಲ್ಲೂ ಕೂಡ ಜಾಯ್ನ್ ಆಗಿ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು, ಈ ಆಧ್ಯಾಯ ಪುಸ್ತಕ ಭಂಡಾರದ ಒಂದು ಗ್ರೂಪ್ ಲಿಂಕು ಕೂಡ ಬರುತ್ತೆ. ಜೊತೆಗೆ ನಮ್ಮಲ್ಲಿ ಲಭ್ಯವಿರುವಂತಹ ಎಲ್ಲ ಪುಸ್ತಕಗಳ ಮಾಹಿತಿಯು ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾದರೆ ಈಗ ನಾವು ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಪುಸ್ತಕದ ಹೆಸರು ಸಟೀಕಾ ವ್ರತರತ್ನಂ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ವಿಶೇಷವಾದಂತಹ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಿಶೇಷವಾದಂತಹ ಪುಸ್ತಕದ ಒಳಗಡೆ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ 688 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು 688 ಪುಟಗಳನ್ನು ಒಳಗೊಂಡಿರುವಂತಹ ತುಂಬ ವಿಸ್ತಾರವಾಗಿರುವಂತಹ ಪುಸ್ತಕ ಇದಾಗಿದೆ. ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ 40 ವಿಶೇಷವಾದಂತಹ ವ್ರತಗಳು ಯಾವುದು ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಈ ಪುಸ್ತಕದ ಮೇಲಿರುವಂತಹ ಈ ಕವರ್ ಪೇಜ್ನ ನೀವು ಇಲ್ಲಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಕವರ್ ಪೇಜ್ನ ನೋಡಿದ ತಕ್ಷಣಕ್ಕೆ ಈ ಪುಸ್ತಕವನ್ನು ತಗೊಳ್ಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಹಿಂದ್ಗಡೆನೂ ಕೂಡ ನೋಡ್ಬೋದು. ಸೊ ಇದು ಬ್ಯಾಕ್ ಕವರ್ ಪೇಜ್ ಆಗಿದೆ. ಈ ಬ್ಯಾಕ್ ಪೇಜ್ ಮೇಲೆ ನೀವು ಇಲ್ಲಿ ನೋಡ್ಬೋದು ಶಿವ, ಪಾರ್ವತಿ ಮತ್ತು ಷಣ್ಮುಖ ಗಣೇಶರ ಒಂದು ಫೋಟೋನು ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ನಾವು ಈ ಪುಸ್ತಕದ ಒಳಗಡೆ ನೋಡೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಕಲರ್ ಪೇಜ್ಗಳಲ್ಲಿ ನಮಗೆ ದೇವಿ ಅಥವಾ ದೇವರ ಫೋಟೋಸ್ಗಳು ನೋಡೋದಕ್ಕೆ ಸಿಗುತ್ತೆ. ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ 40 ವ್ರತಗಳು ಯಾವುದಂತ ನಾವು ಮೊದಲು ನೋಡೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ವರಸಿದ್ಧಿ ವಿನಾಯಕ ವ್ರತ, ಸ್ವರ್ಣಗೌರಿ ವ್ರತ, ಮಂಗಳಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಕೇದಾರೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ, ಅನಂತ ಪದ್ಮನಾಭ ವ್ರತ, ಸತ್ಯನಾರಾಯಣ ವ್ರತ, ಋಷಿ ಪಂಚಮಿ ವ್ರತ, ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತ, ಸಂಕಷ್ಟಹರ ಚತುರ್ಥಿ ವ್ರತ, ಸರಸ್ವತಿ ವ್ರತ, ಮಾಸ ಶಿವರಾತ್ರಿ ವ್ರತ, ಈ ರೀತಿಯಾಗಿ 40 ವ್ರತಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಹಾಗೆಯೇ ಈಗ ಸಹಸ್ರನಾಮಗಳು ಅಂದರೆ ಈ 8 ಸಹಸ್ರನಾಮಗಳು ಯಾರದ್ದಂತ ನಾವೀಗ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಗಕಾರ ಗಣಪತಿ ಸಹಸ್ರನಾಮಾವಳಿ ಅಂತ, ಶ್ರೀ ಶಿವ ಸಹಸ್ರನಾಮಾವಳಿ, ಶ್ರೀ ವಿಷ್ಣು ಸಹಸ್ರನಾಮಾವಳಿ, ಶ್ರೀರಾಮ ಸಹಸ್ರನಾಮಾವಳಿ, ಶ್ರೀ ಲಕ್ಷ್ಮೀ ಸಹಸ್ರನಾಮಾವಳಿ, ಶ್ರೀ ಲಲಿತಾ ಸಹಸ್ರನಾಮಾವಳಿ, ಶ್ರೀ ವೆಂಕಟೇಶ ಸಹಸ್ರನಾಮಾವಳಿ, ಆಂಜನೇಯ ಸಹಸ್ರನಾಮಾವಳಿ ಅಂತ ಹೇಳ್ಬಿಟ್ಟು ಈ 8 ಸಹಸ್ರನಾಮಾವಳಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ನಾವು ಒಳಗಡೆ ಏನಿರುತ್ತೆ, ವಿಷಯಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ ಪೂಜಾ ಸಿದ್ಧತೆಗಳಂತ ಇದೆ. ವ್ರತ ಎಂದರೆ ನಿಷ್ಠೆ ಎಂದರ್ಥ. ದೇವತೆಗಳಲ್ಲಿ ನಾವು ತೋರಿಸುವ ಭಕ್ತಿ ಗೌರವಗಳು ವ್ರತದ ಮೂಲಕ ಪೂಜಾ ಕೈಂಕರ್ಯಗಳ ರೂಪದಲ್ಲಿ ಆಚರಿಸಲ್ಪಡುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಷಯ ಈ ರೀತಿಯಾಗಿ ಪ್ರಾರಂಭವಾಗುತ್ತೆ. ಹಾಗೆಯೇ ಇಲ್ಲಿ ಕೆಲವು ವಿಶೇಷ ಸೂಚನೆಗಳಂತ ಕೊಟ್ಟಿದ್ದಾರೆ. ವ್ರತಾಚರಣೆಯ ವಿಶಿಷ್ಟ ವಿಧಾನಗಳಿವೆ. ಸ್ನಾನ ಆಹ್ನಿಕಗಳನ್ನು ಮುಗಿಸಿಕೊಂಡು ದೇವತಾ ಮಂಟಪವನ್ನು ಪೂಜೆಗಾಗಿ ಸಿದ್ಧಪಡಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭವಾಗುತ್ತೆ. ಹಾಗೆಯೇ ಇಲ್ಲಿ ನವಗ್ರಹವನ್ನು ಯಾವ ರೀತಿಯಾಗಿ ನಾವು ಪೂಜಾ ಕ್ರಮ ಅಂದರೆ ನವಗ್ರಹದ ಪೂಜಾ ಕ್ರಮ ಯಾವ ರೀತಿಯಾಗಿದೆ ಅಂತಲೂ ಕೂಡ ನಾವಿಲ್ಲಿ ನೋಡ್ಬೋದು. ನವಗ್ರಹಗಳನ್ನು ಪೂಜಿಸಬೇಕಾದ್ರೆ ಪ್ರತಿಯೊಂದು ಗ್ರಹಕ್ಕೂ ಪ್ರತ್ಯೇಕ ಧ್ಯಾನ, ಆವಾಹನ, ಪೂಜೆ, ನಿರಾಜನಗಳನ್ನು ಮಾಡಬೇಕು. ಆಮೇಲೆ ನವಧಾನ್ಯಗಳಂತಂದರೆ ಯಾವ ಯಾವ ದೇವತೆಗಳಿಗೆ ಯಾವ ಧಾನ್ಯಗಳು ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಮಂಗಳನಿಗೆ ತೊಗರಿ, ಬುಧನಿಗೆ ಹೆಸರು, ಗುರುವಿಗೆ ಕಡಲೆ, ಶುಕ್ರನಿಗೆ ಅವರೆ, ಶನಿಗೆ ಕರಿ ಎಳ್ಳು, ರಾಹುವಿಗೆ ಉದ್ದು, ಕೇತುವಿಗೆ ಹುರಳಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಂದರೆ ನಮಗೆ ಈ ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಎಷ್ಟಿದೆ ಅಂತಂದರೆ ನಾನೀಗ ಹೇಳ್ತಾ ಹೋದೆ ಅಂತಂದರೆ ಈ ವಿಡಿಯೋ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ತುಂಬಾ ಅದ್ಭುತವಾಗಿದೆ. ಹಾಗೆಲ್ಲಿ ನೋಡ್ಬೋದು ಷೋಡಶೋಪಚಾರ ಪೂಜೆ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ತುಂಬಾ ವಿಶೇಷವಾದಂತಹ ಮಾಹಿತಿಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಯಾವ ಯಾವ ವ್ರತಗಳನ್ನು ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡಬೇಕಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ವ್ರತ ಮಾಡತಕ್ಕವರಲ್ಲಿ ವಿನಂತಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಮಂತ್ರಗಳು ಎಲ್ಲ ವ್ರತಗಳಲ್ಲೂ ಮುಖ್ಯವಾಗಿ ಬೇಕಾಗಿರುವುದರಿಂದ ಎಲ್ಲರ ಅನುಕೂಲಕ್ಕಾಗಿ ಪ್ರತ್ಯೇಕವಾಗಿ ಮುದ್ರಿಸಿರುತ್ತದೆ.
ಆದ್ದರಿಂದ ವ್ರತ ಆಚರಿಸತಕ್ಕವರು ಇದನ್ನು ಬಾಯಿಪಾಠ ಮಾಡಿಕೊಂಡಿದ್ದರೆ ವ್ರತವು ಸುಲಭವಾಗಿ ಹೆಚ್ಚು ವೇಳೆ ಇಲ್ಲದೆ ಆಗುತ್ತದೆ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಧೂಪಂ ದೀಪ ನೈವೇದ್ಯಂ ಬಗ್ಗೆನೂ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಹಾಗಾದ್ರೆ ನೋಡಿದ್ರಲ್ಲ, ಈ ವಿಶೇಷವಾದಂತಹ ಪುಸ್ತಕಗಳಲ್ಲಿರುವಂತಹ 40 ವ್ರತಗಳು ಯಾವುದಂತನೂ ಕೂಡ ನಿಮಗೆ ಗೊತ್ತಾಯಿತು. ಮತ್ತು ಆ ಸಹಸ್ರನಾಮಗಳು ಅಂದರೆ 8 ಸಹಸ್ರನಾಮಗಳು ಯಾವುದಂತನೂ ಕೂಡ ನಿಮಗೆ ಗೊತ್ತಾಯಿತು. ಇಷ್ಟೊಂದು ವಿಶೇಷವಾದಂತಹ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಈ ಪುಸ್ತಕವನ್ನು ಯಾರೆಲ್ಲ ತಗೊಳ್ಬೇಕಂತ ಇದ್ದೀರಾ, ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ಪಲ್ಲಿ ಸಟೀಕ ವ್ರತರತ್ನಂ ಅಂತ ಮೆಸೇಜ್ನ ಮಾಡಿದರೆ ಸಾಕು. ಇದರ ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ. ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಹಾಗೆಯೇ ಈ ಪುಸ್ತಕದಲ್ಲಿರುವಂತಹ ವಿಶೇಷವಾದಂಥ ಮಾಹಿತಿಗಳು ಏನಂತಲೂ ಕೂಡ ನಾವು ತಿಳ್ಕೊಂಡಾಯಿತು. ಈಗ ಈ ಪುಸ್ತಕದ ಬೆಲೆ ಏನಂತ ನಾವು ತಿಳ್ಕೋಣ. ಈ ಪುಸ್ತಕದ ಬೆಲೆ 500 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿರುತ್ತೆ. ಸೊ ಮತ್ತೆ ಯಾಕೆ ತಡ, ಯಾರಿಗೆ ಈ ವಿಶೇಷವಾದಂತಹ ಪುಸ್ತಕ ಬೇಕು ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬಹುದು. ನಮಸ್ಕಾರ.